ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಅದು ಕೂಡ ಫಿನಾಲೆ ಟಿಕೆಟ್ಗೋಸ್ಕರ ಎಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ, ಟಫ್ ಫೈಟನ್ನು ಕೊಡ್ತಾ ಇದ್ದಾರೆ. ಟಿಕೆಟ್ ಟು ಫಿನಾಲೆ ನನಗೇ ಬೇಕು ಅಂತ ಆಟವನ್ನು ಆಡ್ತಾ ಇದ್ದಾರೆ. ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಅನ್ನುವಂಥ ಒಂದಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಸ್ಟ್ರಾಂಗ್ ಸ್ಪರ್ಧಿನೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ವಿಚಾರ. ಹಾಗಾದರೆ ಎಲಿಮಿನೇಟ್ ಆಗೋದಕ್ಕೆ ಕಾರಣ ಏನು, ಯಾರು ಎಲಿಮಿನೇಟ್ ಆಗ್ತಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆಗಾಗಿ ಸ್ಪರ್ಧಿಗಳ ನಡುವೆ ಜಿದ್ದಾಜಿದ್ದಿ ಸಖತ್ತಾಗೇ ಇದೆ. ಇದೇ ವೇಳೆ ಈ ವಾರಾಂತ್ಯ ಎಲಿಮಿನೇಷನ್ ಕೂಡ ನಡೆಯುತ್ತೆ. ಇದರಿಂದಾಗಿ ಸ್ಪರ್ಧಿಗಳ ಎದೆಯಲ್ಲಿ ಭಯ ಕೂಡ ಶುರುವಾಗಿರುವಂಥದ್ದು. ಸ್ನೇಹಿತರೆ, ಅಷ್ಟೇ ಅಲ್ಲ, ಈ ವಾರ ಸ್ಟ್ರಾಂಗ್ ಸ್ಪರ್ಧಿನೇ ದೊಡ್ಡ ಮನೆಯಿಂದ ಹೊರ ಬಂದಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹೌದು, 9 ಜನರು ಫಿನಾಲೆಗೆ ಹೋಗೋದಕ್ಕೆ ತಮ್ಮ ಕೈಲಾದಷ್ಟು ಟಫ್ ಫೈಟನ್ನು ಕೊಡ್ತಾ ಇದ್ದಾರೆ. ಆ ಆಟವನ್ನು ನೀವು ನೋಡ್ತಾ ಇದ್ದೀರಾ. ದೊಡ್ಡ ಮನೆಯಲ್ಲಿ ಟಾಸ್ಕ್ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಆಟದ ಜೊತೆಗೆ ಹೊಡೆದಾಟ, ಬಡಿದಾಟ ಎಲ್ಲವೂ ಕೂಡ ಇದೆ. ಸ್ನೇಹಿತರೆ, ಈಗಾಗಲೇ ಗೌತಮಿ, ಉಗ್ರಂ ಮಂಜು ಹಾಗೆ ಹನುಮಂತ ಈ ವಾರದ ನಾಮಿನೇಷನ್ನಿಂದ ಸೇಫ್ ಆಗಿರುವಂಥದ್ದು. ಉಳಿದಂತೆ ಭವ್ಯಾಗೌಡ ಆಗಿರ್ಬೋದು, ಧನ್ರಾಜ್ ತ್ರಿವಿಕ್ರಮ್, ಮೋಕ್ಷಿತಾ, ಚೈತ್ರಾ ಕುಂದಾಪುರ ಇವರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಇವರುಗಳಲ್ಲಿ ಈ ವಾರ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಹೊರ ಹೋಗೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಂತೂ ಒಬ್ಬರ ಹೆಸರು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಅದೇ ಭವ್ಯಾಗೌಡ. ಸೊ ಭವ್ಯಾಗೌಡ ಅವರನ್ನು ಮನೆಯಿಂದ ಹೊರ ಹಾಕುವಂತೆ ನೆಟ್ಟಿಗರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಕಾರಣ ಕೂಡ ಇದೆ. ಒಂದು ದೊಡ್ಡ ಕಾರಣ ಅಂತಾನೆ ಹೇಳ್ಬೋದು. ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ತಮ್ಮನ್ನ ಸೋಲಿಸೋದಕ್ಕೆ ಬಂದಂಥ ಹನುಮಂತ ಹಾಗೆ ಧನ್ರಾಜ್ಗೆ ಭವ್ಯ ಅವರು ಹೊಡೆದಿದ್ದಾರೆ. ಸ್ನೇಹಿತರೆ, ಇದನ್ನು ನೆಟ್ಟಿಗರು ಹಾಗೆ ವೀಕ್ಷಕರು, ಹನುಮಂತನ ಅಭಿಮಾನಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ತಕ್ಷಣವೇ ಭವ್ಯ ಅವರನ್ನು ಮನೆಯಿಂದ ಹೊರಕಳಿಸುವಂತೆ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಇದೊಂದೇ ರೀಸನ್ ಅಲ್ಲ ಸ್ನೇಹಿತರೆ, ವೋಟಿಂಗ್ ಲೈನ್ನಲ್ಲೂ ಕೂಡ ಭವ್ಯಾಗೌಡ ಹಾಗೆ ಚೈತ್ರ ಮನೆಯಿಂದ ಹೊರ ಹೋಗಬೇಕು ಅನ್ನೋದಕ್ಕೆ ಜನ ಹೆಚ್ಚು ವೋಟನ್ನು ಮಾಡಿದ್ದಾರೆ. ಅಂದರೆ ಈ ವೋಟಿಂಗ್ ಲೈನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅಲ್ಲಿ ಲೈಕ್ಸ್ ಆಗಿರ್ಬೋದು, ಕಮೆಂಟ್ಗಳನ್ನು ನೋಡಿದಾಗ ಸಾಕಷ್ಟು ಜನ ಭವ್ಯಾಗೌಡ ಹಾಗೆ ಚೈತ್ರ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ಎಲ್ಲ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಭವ್ಯಾಗೌಡ ಹೊರಬರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದಷ್ಟು ಮಾಹಿತಿಗಳ ಪ್ರಕಾರ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಸೊ ಸಿಂಗಲ್ ಎಲಿಮಿನೇಷನ್ ಅಂತಂದರೆ ಬಹುಶಃ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬೋದು, ಅಥವಾ ಮೋಕ್ಷಿತಾ ಪೈ ಅಂತ ಹೇಳಲಾಗ್ತಾ ಇದೆ. ಇಲ್ಲ ಡಬಲ್ ಎಲಿಮಿನೇಷನ್ ಅಂತಂದರೆ ಚೈತ್ರಾ ಕುಂದಾಪುರ, ಭವ್ಯ ಹಾಗೆ ಮೋಕ್ಷಿತಾ ಹೆಸರು ಕೇಳಿ ಬರ್ತಾ ಇದೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಬಿಗ್ ಬಾಸ್ ಮನೆಯಿಂದ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯುತ್ತಾ ಅಥವಾ ಸಿಂಗಲ್ ಎಲಿಮಿನೇಷನ್? ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕು? ಸೊ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗಬಹುದು ಅಥವಾ ಯಾರು ವಿನ್ನರ್ ಆಗ್ತಾರೆ ಈ ಬಾರಿ? ಅಂದರೆ ಬಿಗ್ ಬಾಸ್ ಸೀಸನ್ 11ರ ಪಟ್ಟ ಯಾರಿಗೆ ಸಿಗುತ್ತೆ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಸೊ ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.